ಅವನಿಗೊಂದಿಷ್ಟು ಬುದ್ಧಿ ಬೇಡವಾ? ಅಂಥ ಅರ್ಜೆಂಟ್ ಏನಿತ್ತು ಅವನಿಗೆ ಮನೆಗೆ ಹೋಗೋಕ್ಕೆ? ಏನೋ ಅರ್ಜೆಂಟ್ ಇತ್ತು ಅಂತ ಅನ್ಸುತ್ತೆ, ಅದಕ್ಕೆ ಹೋಗಿದ್ದಾನೆ. ಹಾಗಲ್ಲ ಅಣ್ಣ, ಒಂದು ಮಾತು ಹೇಳೋಗ್ಬೋದಿತ್ತಲ್ವಾ? ಸರಿ ಬಾ, ನಾವೇ ಅವ್ನ ಮನೆಗೆ ಹೋಗಿ ನೋಡ್ಕೊಂಬರೋಣ. ರುದ್ರ ನೋಡು, ನೀನು ಟೆನ್ಷನ್ ಮಾಡ್ಕೋಬೇಡ, ಸ್ವಲ್ಪ ಕೂಲ್ ಆಗು. ಅವ್ನು ಫೋನ್ ಮಾಡು, ಎಲ್ಲಿದ್ದಾನೆ ಅಂತ ವಿಚಾರಿಸಿ ನೋಡು. ಅದು ಸರಿನೇ. ಅಮ್ಮ, ಫೋನ್ ಬರ್ತಿದೆ ಅಮ್ಮ. ನಾವು ಬಂದಿರೋದು ಅವ್ರಿಗೆ ಗೊತ್ತಾಗಿದೆ ಅನ್ಸುತ್ತೆ. ನೋಡು, ನೀನು ಫೋನ್ ರಿಸೀವ್ ಮಾಡಬೇಡ. ರಿಸೀವ್ ಮಾಡೋ ರಮೇಶ, ರಿಸೀವ್ ಮಾಡೋ. ಅಮ್ಮ, ನಾನು ಫೋನ್ ರಿಸೀವ್ ಮಾಡಲಿಲ್ಲ ಅಂದರೆ ರುದ್ರ ವಿಷ್ಣು ಗಾಬರಿ ಆಗ್ತಾರೆ. ನೀವೇ ಫೋನ್ ರಿಸೀವ್ ಮಾಡಿ ಮಾತಾಡ್ಬಿಡಿಮ್ಮ. ನೋಡಿ ರಮೇಶ, ನಾವು ಮನೇಲಿಲ್ಲ ಅನ್ನೋ ವಿಷಯ ಅವ್ರಿಗೆ ಗೊತ್ತಾಗಿದೆ. ಎಲ್ಲ ಕಡೆ ಹುಡುಕಿರ್ತಾರೆ. ನಾನೀಗ ಮಾತಾಡಿದ್ರೆ ಎಲ್ಲ ವಿಷಯ ಹೇಳಬೇಕಾಗತ್ತೆ. ಅವರು ನನಗೆ ಫೋನ್ ಮಾಡ್ತಾರೆ ಅಂತ ನನಗೆ ಗೊತ್ತಿತ್ತು. ಅದಕ್ಕೇ ನಾನು ಫೋನ್ನ ಮನೇಲಿಟ್ಬಿಟ್ಟು ಬಂದಿರೋದು. ನಾನೀಗೇನಾದ್ರು ಫೋನಲ್ಲಿ ಮಾತಾಡಿದ್ರೆ ಪೂಜೆನೂ ಬೇಡ, ಯಾವುದೂ ಬೇಡ, ಮನೆಗೆ ವಾಪಸ್ ಬನ್ನಿ ಅಂತಾರೆ. ಹೆತ್ ಕರ್ಲಿನ ಸಂತ ಅವ್ರಿಗೇನು ಅರ್ಥ ಆಗಬೇಕು. ನೋಡು, ಪೂಜೆ ಆಗೋವರೆಗೂ ನಾವು ಯಾವ ಫೋನು ಎತ್ತೋದು ಬೇಡ. ನೀನು ಧೈರ್ಯವಾಗಿರು, ನೀನು ಕಾರ್ ಓಡಿಸು, ಏನೂ ಆಗೋದಿಲ್ಲ. ಸರಿ ಅಮ್ಮ, ಹಾಗೆ ಆಗಲಿ. ನೀವು ಹೇಳೋದು ಸರಿಯಾಗೇ ಇದೆ. ಏನಾಯ್ತು ರುದ್ರ, ಫೋನ್ ರಿಸೀವ್ ಮಾಡ್ತಿಲ್ವಾ? ಇಲ್ಲ ಅಣ್ಣ, ಎಷ್ಟು ಕಾಲ್ ಮಾಡಿದ್ರು ರಿಸೀವ್ ಮಾಡ್ತಾ ಇಲ್ಲ. ಅವನು ಈ ಥರ ಎಲ್ಲ ಸಾಮಾನ್ಯವಾಗಿ ಮಾಡಲ್ಲ. ಇವತ್ತು ಯಾಕೆ ಈ ಥರ ಮಾಡ್ತಾ ಇದ್ದಾನೋ ನನಗೆ ಗೊತ್ತಾಗ್ತಾ ಇಲ್ಲ ಅಣ್ಣ. ಇನ್ನೊಂದ್ಸಲ ಟ್ರೈ ಮಾಡು. ಈಗಾಗಲೇ ಹೊತ್ತಾಗಿದೆ. ಮೊದಲು ಬಾಬಾ ಹತ್ರ ಹೋಗಿ ಪೂಜೆ ಮುಗಿಸಿ ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ. ಇಲ್ಲ, ಮೊದಲು ದೇವಸ್ಥಾನಕ್ಕೆ ಹೋಗಿ ದೇವ್ರ ಕೈಗೆ ಮುಗಿಸ್ಬಿಟ್ಟು ಆಮೇಲೆ ಅಲ್ಲಿ ಹೋಗೋಣ. ಅದು ಅಲ್ಲದೆ ಬಾಬಾ ಪೂಜೆ ಮಾಡ್ತಿರೋದು. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀರಿ? ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ,
ಅವನೇ. ಅಯ್ಯೋ ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ, ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.